Hey guys, welcome back to my channel Nikita Priya Super Tips. So friends, ಇವತ್ತು vlog ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ಯಾಟರ್ಡೇ ಆಕ್ಚುಲಿ ಹೊರಗಡೆ ಶಾಪಿಂಗ್ ಹೋಗಬೇಕು. ಯಾಕಂದ್ರೆ ಡ್ಯಾಡಿ ಹೋದಾಗ್ಲಿಂದ ಅಲ್ಲಿ ಮನೇಲಿ ಯಾರೂ ಸುಖವಾಗಿಲ್ಲ, ಯಾರೂ ನಗ್ನಗ್ತಾ ಇಲ್ಲ. ಅದು ಮುಂಚಿನ ಅದು ಹ್ಯಾಪಿನೆಸ್ ಈ ಥರ ಯಾರಿಗೂ ಇಲ್ಲ ಅಲ್ಲಿ ಮನೇಲಿ. ಯಾವಾಗನ ಫೋನ್ ಮಾಡಲಿ ಅವರಿಗೆ ಏನಾದರೂ ಒಂದು ಪೇಯ್ನ್ ಅಂದರೆ ಮುಖದಲ್ಲಿ ಏನೋ ಒಂಥರ ಸಪ್ಪೆ, ಆ ಪೇನ್ ಕ್ಲೀನಾಗಿ ಕಾಣುತ್ತೆ. ಸೊ ಅಟ್ಲೀಸ್ಟ್ ನನ್ನ ಕಡೆಯಿಂದ ಸ್ವಲ್ಪ ಏನಾದರೂ ಅವರಿಗೆ ಏನಾದರೂ ಒಂದು ಗಿಫ್ಟ್ ಥರ ಕಳಿಸಿದ್ರೆ ಸ್ವಲ್ಪ ಖುಷಿ ಆಗ್ತಾರೇನೋ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಈ ರೀತಿ ನಾನು ಜಸ್ಟ್ ಪ್ರೀತಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಏನು ತಗೋಬೇಕು ಅಂತ ಐಡಿಯಾ ಇಲ್ಲ, ಬಟ್ ಅಲ್ಲಿ ಹೋದರೆ ತುಂಬ ಎಲ್ಲ ಒಂದೇ ದೊಡ್ಡ ಶಾಪಲ್ಲಿ, ಒಂದು ಮಾಲಲ್ಲಿ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಏನು ತಗೋಬೇಕು ಅಂತ ನೋಡ್ತೀನಿ. ಸ್ಯಾರಿ ಅಂತ ಅಂದ್ಕೊಂಡಿದ್ದೀನಿ, ಮಮ್ಮಿಗೊಂದು ಸ್ಯಾರಿ ಕೊಡೋಣ ಅಂತ. ಸೊ ನೋಡಬೇಕು ಏನೇನು ತಗೋತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ, ಐಡಿಯಾ ಏನೂ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ನೋಡಬೇಕು. ಬೆಳಗ್ಗೆ ಬೇಗ ಎದ್ದೆ, 5:30-6 ಗಂಟೆಗೆ ಎದ್ದಿದ್ದೆ. ಯಾಕಂದರೆ ಬೇಗ ಹೋದರೆ ಜನ ರಶ್ ಇರೋದಿಲ್ಲ, ಬೇಗ ಮುಗಿಸ್ಕೊಂಡು ವಾಪಸ್ ಬರ್ಬೋದು ಅಂತ. ಸೊ ಸ್ನಾನ ಆಗಿದೆ, ಪೂಜೆ ಕೂಡ ಆಯಿತು. ಈಗ ಪಡ್ಡು ನೆನೆ ಹಾಕಿದ್ದೀನಿ ಆ್ಯಂಡ್ ಕಾಯಿ ಕೂಡ ರೆಡಿ ಇದೆ. ಚಟ್ನಿ ಕೂಡ ಮಾಡಬೇಕು. ಸೊ ನೆನೆ ಪೂಜೆಗೆ ಒಡೆದಿರೋವಂಥ ಕಾಯಿ ಇದು. ಸೊ ನಾನು ಇದನ್ನು ಓಪನ್ ಮಾಡ್ತೀನಿ. ಬೇಗ ಎಲ್ಲರಿಗೂ ಮನೇಲಿ ಟಿಫನ್ ಮಾಡಿಸಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಮಾಡಬೇಕು. ನಾನು ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ 1 hour ಆಗುತ್ತೆ. ಟ್ರಾಫಿಕ್ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೀಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟಿಫನ್ ಮಾಡಿಬಿಡ್ತೀನಿ, ಅಡುಗೆ ಆಮೇಲೆ ನೋಡ್ತೀನಿ. ಮೊದಲು ಟಿಫನ್ ಮಾಡಿ ಎಲ್ರಿಗೂ ಕೊಟ್ಟು ಟೈಮ್ ಇದ್ದರೆ ಅಡುಗೆ ಮಾಡ್ತೀನಿ, ಇಲ್ಲಾಂದರೆ ಮೊದಲು ಶಾಪಿಂಗ್ ಹೋಗಿ ಬರ್ತೀನಿ. ಲೇಟ್ ಆದಷ್ಟು ಇಲ್ಲಿ ಸ್ವಲ್ಪ ರಶ್ ಆಗುತ್ತೆ, ಇನ್ನೂ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಟಿಫನ್ ಮಾಡ್ತೀನಿ. इतना ये हो गया मुझे, वो स्टॉप करवा ले। ग्लासेस का कर रहे, ग्लास भी ठीक नहीं ग्लासेस करती है। जस्ट ग्लासेस के लिए क्यों रहा है? नहीं, अब सोफा भी करवा रही हूँ. ಸೊ ಟಿಫನ್ ಆಯಿತು. ಈಗ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಟಿಫನ್ ಪಡ್ಡು ಚಟ್ನಿ ಮಾಡಿದ್ದೆ. ನನಗೋಸ್ಕರ ನಾನು ರಾಗಿ ದೋಸೆ ಹಾಕ್ಕೊಂಡೆ. ರಾಗಿ ದೋಸೆ ನಾನು ಸ್ವಲ್ಪ ಹಿಟ್ಟು ಮಾಡಿ ಇಟ್ಕೊಂಡ್ಬಿಡ್ತೀನಿ. ರಾಗಿ ಹಿಟ್ಟು ಇಡ್ಲಿಗೂ ಆಗುತ್ತೆ, ದೋಸೆಗೂ ಆಗುತ್ತೆ, ಸಮ್ಟೈಮ್ಸ್ ಚೇಂಜಿಗೆ ಪಡ್ಡುಗೂ ಆಗುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಜಸ್ಟ್ ಹೀಗೆ ಬಾಚ್ಕೊತೀನಿ. ಸ್ವಲ್ಪ ವೇವಿ ಹೇರ್ ಪ್ರಾಬ್ಲಮ್ ಏನು ಅಂದರೆ ಕೂದಲು ಫ್ರೀಯಾಗಿ ಬಿಟ್ಕೊಂಡು ಆರಾಮಾಗಿ ತಿರುಗಾಡೋಕ್ಕಾಗೋದಿಲ್ಲ. ಅದು ತುಂಬ ಒಂಥರ ಮ್ಯಾನೇಜಬಲ್ ಕಷ್ಟ ಆಗ್ಬಿಡುತ್ತೆ ಹೊರಗಡೆ ಹೋದಾಗ.
ಇನ್ನೊಂದು ಸೀಕ್ರೆಟ್ ಹೇಳ, ಎಲ್ರದ್ದು ತುಂಬ ಸೂಪರ್ ಸ್ಟ್ರೇಟ್ ಇರೋದಿಲ್ಲ. ಅವ್ರು ಆ್ಯಕ್ಚುಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಅದಕ್ಕೆ ಕೆರಟಿನ್ ಸ್ಮೂತ್ ಈ ಥರ ಎಲ್ಲ. ಬಟ್ ನನಗೆ ಇಷ್ಟ ಇಲ್ಲ, ಯಾಕಂದರೆ ತುಂಬ ರಿವ್ಯೂಸ್ ನೋಡಿದ್ದೀನಿ. ಟ್ರೈ ಮಾಡಿದ್ದೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ರಿವ್ಯೂಸ್ ಎಲ್ಲ ನೋಡಿದೆ, ಬಟ್ ಅದು ಹೇರ್ ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ಗೊತ್ತಾಗಿ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಜಸ್ಟ್ ಹೀಗೆ ನ್ಯಾಚುರಲ್ ಆಗಿ ಬಿಡ್ಕೋತೀನಿ. ಆ್ಯಂಡ್ ಇದನ್ನು ಈ ರೀತಿ ಹೀಗೆ ಮಾಡಿಕೊಂಡು ಹೊರಡೋದು. ಕೂದಲನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡೆ, ಯಾಕಂದರೆ ನಾನು ಕೆಳಗಡೆ ಟ್ರಿಮ್ ಮಾಡಿಸಿಲ್ಲ ಇನ್ನು, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಸೊ ಐ ಆಮ್ ಡನ್. ಈಗ ನಾನು ರೆಡಿ ಆಗಿದ್ದೀನಿ. ನಮ್ಮ ಅತ್ತೆ ಮಗಳು ರೆಡಿ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ರೆಡಿ ಆದಮೇಲೆ ನಾನು ಹೊರಡೋದು. ನನ್ನ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಸೊ ಇದು ನನ್ನ ಔಟ್ಫಿಟ್. ಜಸ್ಟ್ ವೈಟ್ ಜೀನ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರೆಡ್ ಟಾಪ್. ಕ್ಯಾಶುವಲ್ ಆಗಿರಲಿ, ಜಸ್ಟ್ ಹಾಗೆ ಹೋಗ್ತಿದ್ದೀವಿ ಅಂತ. ಸೊ ಇದು ನನ್ನ ಔಟ್ಫಿಟ್ ಆ್ಯಂಡ್ ನಾವು ಈಗ ಹೊರಡ್ತಾ ಇದ್ದೀವಿ. ಸೊ ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಾನು ಓಕೆ कुछ उतना क्लियरली नहीं दिख रहा. नहीं हाँ मुझे भी अन्ना लगा नहीं. ಇಟ್ಸ್ ಓಕೆ ಡಿ, ಕುछ नहीं. ಸೊ ನಾನು ನಮ್ಮ ಅತ್ತೆ ಮಗಳು ಹೋಗಿ ಬರ್ತಾ ಇದ್ದೀವಿ. ಹಾಯ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ನಮ್ಮ ಅತ್ತೆ ಮಗಳಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಕ್ಯಾಬ್ ಬಂದಮೇಲೆ ಆ ಕಡೆ ಹತ್ಕೊಂಡು ಹೋಗ್ತೀವಿ. ಸೊ ಕ್ಯಾಬಲ್ಲಿ ಕೂತಿದ್ದೀವಿ, ಈಗ ಶಾಪಿಗೆ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈಗ ನಾನು ಏನೇನು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೆನ್ನೆ ತೊಗೊಂಡ್ಬಂದಿದ್ದು ಸುಸ್ತಾಗಿತ್ತು, ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಆಮೇಲೆ ಇವತ್ತು ನಾನು ಏನೇನು ತೊಗೊಂಡೆ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಯಾಕಂದರೆ ಫಸ್ಟ್ ಒಂದು ಶಾಪಿಗೆ ಹೋಗಿದ್ವಿ. ಆ ಶಾಪ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು. ಆ ಶಾಪಲ್ಲಿ ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡಿದೆ. ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮಗೆ ಹಾಕ್ತೀನಿ. ಆ ಕ್ಲಿಪ್ಪಿಂಗ್ ವಿಡಿಯೋ ಆದಮೇಲೆ ನನಗೆ ಆ ಸ್ಯಾರಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನು ಮತ್ತೆ ಕಾಂಜೀವರಂ ಸ್ಯಾರಿ ಕೌಂಟರ್ಗೆ ಹೋಗ್ತೀನಿ, ಅಲ್ಲೇ ನಾನು ತಗೋತೀನಿ ಅಂತ ಹೇಳಿದೆ. ಬಟ್ ಅಲ್ಲಿ ಸೇಲ್ಸ್ ಪರ್ಸನ್ ಯಾರು ಮೈಸೂರು ಸಿಲ್ಕ್ ಸ್ಯಾರಿ ನೋಡೋದಕ್ಕೆ ಅಂದರೆ ತೋರಿಸೋದಕ್ಕೆ ಇದ್ರಲ್ವ, ಅಪಾಯಿಂಟ್ ಮಾಡಿದ್ರಲ್ವ, ಆ ಮನುಷ್ಯ ನಾನು ನನ್ನ ಮಮ್ಮಿಗೆ ವಿಡಿಯೋ ಕಾಲ್ ಮಾಡೋ ಹಾಗಿಲ್ಲ ಅಂತ ನನಗೆ ಹೇಳ್ತಾ ಇದ್ದಾನೆ. ಅದನ್ನು ರೂಡ್ ವಾಯ್ಸ್ನಲ್ಲಿ. ಸೊ ತುಂಬ ಹರ್ಟ್ ಆಯಿತು. ಸೊ ಯಾಕೆ ವಿಡಿಯೋ ಕಾಲ್ ಮಾಡಬಾರ್ದು ಅಂತ ಅಂದೆ. ಇಲ್ಲ ವಿಡಿಯೋ ಕಾಲ್ ಮಾಡೋ ಹಾಗಿಲ್ಲ ಅಂತ ಅಂದರು. ಸೊ ನಾನು ಸ್ವಲ್ಪ ಜೋರಾಗೆ ಮಾತಾಡಿದೆ, ಏನಿದು ಅಂತ. ಅಲ್ಲಿರೋವಂಥ ಮ್ಯಾನೇಜ್ಮೆಂಟಿಗೂ ನಾನು ಕರೆದೆ, ನೋಡಿ ನಿಮ್ಮ ಸೇಲ್ಸ್ ಪರ್ಸನ್ ಈಗ ಮಾಡ್ತಾ ಇದ್ದಾನೆ ಅಂತ.
ಮಾಡ್ತಾ ಇದ್ದಾರೆ ಅಂತ ಅಂದೆ. ಬಟ್ ಆ ಮನುಷ್ಯ ಬಂದು ನೀವು ವಿಡಿಯೋ ಹೆಂಗೆ ತಗೊಂಡ್ರಿ ನಮ್ಮ ಪರ್ಮಿಷನ್ ಇಲ್ದಂಗೆ ಅಂತ ಆ ಪಾಯಿಂಟ್ ತಗೋತಾ ಇದ್ದಾರೆ. ಹಾಗೆ ಪರ್ಮಿಷನ್ ಇಲ್ಲದೆ ಇದ್ದಿದ್ರೆ ಬೋರ್ಡ್ ಹಾಕಬೇಕಿತ್ತು ಅಲ್ವಾ, ಇಲ್ಲಿ ವಿಡಿಯೋಸ್ ಆರ್ ನಾಟ್ ಅಲೌಡ್, ಪ್ರೊಹಿಬಿಟೆಡ್ ಅಂತ, ವಿಡಿಯೋಸ್ ತಗೊಳ್ಳೋ ಹಾಗಿಲ್ಲ ಅಂತ. ಅಥವಾ ನಾನು ಫಸ್ಟು ಆ ಶಾಪ್ ಎಂಟರ್ ಆದಮೇಲೆ ಮೇಲೆ ಹೋದ್ನಲ್ಲ, ಕಾಂಜೀವರಂ ಸ್ಯಾರಿ ನೋಡುವಾಗ ವಿಡಿಯೋ ಮಾಡಿದ್ದೆ, ಅವಾಗ ಎಲ್ಲಿ ಹೋಗಿತ್ತು ಹೇಳೋದಕ್ಕೆ. ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ನೋಡುವಾಗಲೂ ಕೂಡ ನಾನು ನನ್ನ ಸ್ಟ್ಯಾಂಡ್ ಅಲ್ಲೇ, ಟ್ರೈಪಾಡ್ ಅಲ್ಲೇ ಇಟ್ಟು ಕ್ಯಾಮ್ರಾ ಸೆಟ್ ಮಾಡಿ ನಾನು ವಿಡಿಯೋ ಮಾಡ್ತಿದ್ದೆ, ಅವಾಗ ಎಲ್ಲಿ ಹೋಗಿತ್ತು ಹೇಳೋದಕ್ಕೆ. ಯಾವಾಗ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ನನಗೆ ಇಷ್ಟ ಇಲ್ಲ, ನಾನು ಬೇಡ ಬೇರೆ ಕೌಂಟರಿಗೆ ಹೋಗ್ತೀನಿ ಅಂತ ಅಂದಾಗ, ಯಾವಾಗ ನಾನು ತಗೊಳ್ಳಲ್ಲ ಅಂತ ಗೊತ್ತಾಯ್ತಲ್ವ, ಆವಾಗ ಈ ಥರ ಸ್ಟಾರ್ಟ್ ಮಾಡಿದ್ರು. ತುಂಬ ರೂಡ್ ಬಿಹೇವಿಯರ್, ತುಂಬ ಕೆಟ್ಟ ಜನ ಅಂತ ಹೇಳ್ತೀನಿ ನಾನು. ಅಲ್ಲಿರುವಂಥ ಸ್ಟಾಫ್, ಮೇನ್ ಮ್ಯಾನೇಜ್ಮೆಂಟ್ ಇರಲಿ, ಸಿಲ್ಕ್ ಸ್ಯಾರಿ ಕೌಂಟರಲ್ಲಿ ಇದ್ದಂಥ ಮನುಷ್ಯ, ಅಂದರೆ ನೋಡಿದ್ದೆಲ್ಲ ತಗೋಬೇಕು ಅವರಿಗೆ. ನಮಗೆ ಇಷ್ಟ ಆಗಲಿಲ್ಲ, ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮಮ್ಮಿಗೆ ಅಥವಾ ಯಾರಿಗೆ ನಾವು ಗಿಫ್ಟ್ ಮಾಡ್ತಿದ್ದೀವಲ್ಲ ಅವ್ರಿಗೆ ವಿಡಿಯೋ ಕಾಲ್ ಮಾಡೋ ಹೋಗಿಲ್ಲ. ಸೊ ಇದು ಅವರ ಪಾಲಿಸಿ ಅಂತ ಅಂದ್ಕೋತೀನಿ. ಸೊ ಪ್ಲೀಸ್ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು, ತುಂಬ ಚೆನ್ನಾಗಿ ತೋರಿಸಿದ್ರು. ಸ್ವಲ್ಪ ಆಗಲೇ ನನಗೆ ಬೇಜಾರಾಗಿತ್ತು, ತುಂಬ ಡಲ್ ಆಗಿದ್ದೆ. ಸೊ ಹೀಗೆ ತಗೊಂಡು ಬಂದ್ವಿ. ಓಕೆ, ಇಷ್ಟ ಆಗಿತ್ತು ನನ್ನ ಶಾಪಿಂಗ್ ಸ್ಟೋರಿ. ಈಗ ಏನೇನು ತಗೊಂಡೆ ಅಂತ ಹೇಳ್ತೀನಿ. ಅಲ್ಲಿ ತಗೊಳ್ಳಿಲ್ಲ ನಾನು ಆ ಶಾಪ್ನಲ್ಲಿ, ಬಟ್ ಅವರಿಗೆ ದೇವ್ರು ತೋರಿಸ್ತಾನೆ ಅವರಿಗೆ ಅವ್ರು ಮಾಡೋವಂಥ ಅನ್ಯಾಯಕ್ಕೆ. ಆಮೇಲೆ ಅವರು 1 to ಡಬಲ್ಲೇ ರೇಟ್ ಹಾಕ್ತಿದ್ರು. ಯಾಕಂದರೆ ಸಿಲ್ಕ್ ಸ್ಯಾರೀಸ್ ನಾನು ಈ ಕಡೆ ಪಕ್ಕದ ಅಂಗಡಿಯಲ್ಲೂ ಕೂಡ ನೋಡಿದೆ ಮೈಸೂರು ಸಿಲ್ಕ್ ಸ್ಯಾರಿ. ನಮಗೆ ಗೊತ್ತಿರುತ್ತಲ್ವ ಮೈಸೂರು ಸಿಲ್ಕ್ ಸ್ಯಾರಿ ರೇಟ್ ಎಲ್ಲ ಹೇಗಿರುತ್ತೆ ಅಂತ. ಬಟ್ ಸೇಮ್ ಸ್ಯಾರಿ, ಸೇಮ್ ಕ್ವಾಲಿಟಿ, ಸೇಮ್ ಡಿಸೈನ್, ಸೇಮ್ ಕಲರ್, ಈ ರೂಡ್ ಬಿಹೇವಿಯರ್ ಆಗಿರುವಂತಹ ಶಾಪ್ನಲ್ಲಿ 11,500 ಸೇಮ್ ಎಲ್ಲವೂ ಪಕ್ಕದ ಶಾಪ್ನಲ್ಲಿ 7,500. ಅಷ್ಟು ಜಾಸ್ತಿ ಲಾಭ ತಗೋತಾ ಇದ್ದಾರೆ, ಅಷ್ಟು ಮೋಸ ಮಾಡ್ತಿದ್ದಾರೆ ಜನಕ್ಕೆ. ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ ಏನೇನು ತಗೊಂಡೆ ಅಂತ. ಬೇರೆ ಶಾಪಲ್ಲಿ ಎಲ್ಲಿ ಕಸ್ಟಮರ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ತುಂಬ ಚೆನ್ನಾಗಿ ಪ್ರೀತಿಯಿಂದ ತೋರಿಸ್ತಾರಲ್ಲ ಅಂಥ ಶಾಪಲ್ಲಿ ತಗೊಂಡಿದ್ದೀನಿ. ಸೊ ಫಸ್ಟ್ ಸ್ಯಾರೀಸಿಂದ ಸ್ಟಾರ್ಟ್ ಮಾಡ್ತೀನಿ. ತುಂಬ ಶಾಪಿಂಗ್ ಮಾಡಿದ್ದೀನಿ, ಏನೇನಂತ ಹೇಳ್ತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತಲೇ ಅಂದ್ಕೊಳ್ಳಿ, ಬಟ್ ಇದು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಿಮಗೆ ವಿಡಿಯೋ ಪೋಸ್ಟ್ ಆಗುತ್ತೆ. ಸೊ ಫಸ್ಟ್ ಈ ಸ್ಯಾರಿ ನೋಡಿ. ಸೊ ಈ ಸ್ಯಾರಿ ಇದೆಯಲ್ಲ, ಇದು KG ಲೆಕ್ಕದಲ್ಲಿ ಇತ್ತಲ್ಲಿ. ಸೊ KG ಲೆಕ್ಕದಲ್ಲಿ ತಗೊಂಡೆ, ತುಂಬ ಇಷ್ಟ ಆಯಿತು. ಫಸ್ಟು ಜಸ್ಟ್ ಹೀಗೆ ತಗೊಳ್ಳೋದ ಬೇಡವಾ ಅಂತ ಅಂದ್ಕೊಂಡೆ, ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು 600 ರೂಪೀಸ್ಗೆ 1 kg. ಓಕೆ, 600 ರೂಪೀಸ್ಗೆ 750 ರೂಪೀಸ್ಗೆ 1 kg. ಆ್ಯಂಡ್ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಿಮಗೆ ಅಷ್ಟು ಕಾಣ್ತಿಲ್ಲ, ಇದು ಸಿಲ್ವರ್ ಲೈನಿಂಗ್. ಇದು ಸ್ಯಾರಿಯಲ್ಲೇ ಸ್ಟಿಚ್ ಆಗಿದೆ, ಸಿಲ್ವರ್ ಲೈನಿಂಗ್, ಆ್ಯಂಡ್ ತುಂಬ ಸಖತ್ತಾಗಿದೆ. ಸೊ ಇದೇ ಥರದ್ದು ನಾನು ಇನ್ನೊಂದು ಸ್ಯಾರಿ ತಗೊಂಡೆ. ಲೈಟ್ ವೇಟ್ ಇರುತ್ತೆ, ಆ್ಯಂಡ್ ದಪ್ಪ ಇರೋರು ಆರಾಮಾಗಿ ಈಸಿಯಾಗಿ ಕೂಡ ಉಟ್ಕೋಬೋದು, ತೆಳ್ಳಗೆ ಕಾಣಿಸ್ತೀವಿ ಇದರಲ್ಲಿ. ಕ್ಲಾತ್ ಕೂಡ ಸಖತ್ತಾಗಿದೆ. ಸೊ ಈ ಸ್ಯಾರೀಸ್ ತಗೊಂಡೆ. ನೆಕ್ಸ್ಟ್ ಕಾಟನ್ ಸ್ಯಾರಿ ತಗೊಂಡೆ. ಮಮ್ಮಿ ಕಾಟನ್ ಸ್ಯಾರಿ ತುಂಬ ಇಷ್ಟ. ಸೊ ಇದು ಅರೌಂಡ್ 1650 ಇದು ಕಾಟನ್ ಸ್ಯಾರಿ. ಸೊ ನಾನು ಓಪನ್ ಮಾಡಲ್ಲ ಫ್ರೆಂಡ್ಸ್, ಯಾಕಂದ್ರೆ ಮತ್ತು ನನಗೆ ಪ್ಯಾಕಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ವ್ಲಾಗ್ ನೀವು ಕಂಪ್ಲೀಟಾಗಿ ಸ್ಯಾರಿ ಲುಕ್ ಎಲ್ಲ ನೋಡಬೇಕು ಅಂದರೆ ನಮ್ಮ ಅಕ್ಕನ ಚಾನಲಲ್ಲಿ ಬರುತ್ತೆ, ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಅಂತ. ಸೊ ಅದರಲ್ಲಿ ನೀವು ಬೇಕಾದ್ರೆ ನೋಡ್ಬೋದು. ಅವಳಲ್ಲಿ ಕೊರಿಯರ್ ಓಪನ್ ಮಾಡ್ತಾಳಲ್ಲ, ಸೊ ಅವಾಗ ಎಲ್ಲ ಕಂಪ್ಲೀಟಾಗಿ ತೋರಿಸ್ತಾಳೆ. ನಾನು ಹೇಳ್ತೀನಿ ವಿಡಿಯೋ ಮಾಡೋದಕ್ಕೆ. ಸೊ ಇದು ಖಾದಿ ಆರೆಂಜ್, ಇದು ತುಂಬ ಸಖತ್ತಾಗಿದೆ, ಒಂಥರ ಲೈಟ್ ಆರೆಂಜ್ ಕಲರ್. ಆ್ಯಂಡ್ ಇನ್ನೊಂದು ಇದು ಲೈಟ್ ಪಿಂಕ್. ಆ್ಯಂಡ್ ಇದ್ರ ಮೇಲೆ ಒಂದು ನಿಮಿಷ, ಇದ್ರ ಮೇಲೆ ಈ ರೀತಿ ಬರ್ಡ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಬೇಜಾರಾಗಬೇಡಿ, ನಾನು ಯಾವ ಸ್ಯಾರೀಸ್ ಈಗ ಸದ್ಯಕ್ಕೆ ಓಪನ್ ಮಾಡಿ ತೋರಿಸೋದಿಲ್ಲ, ಪ್ಯಾಕಿಂಗ್ ಮಾಡೋದಕ್ಕೆ ಮತ್ತು ಹೀಗೆ ಫೋಲ್ಡ್ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಈಗ ಸಿಲ್ಕ್ ಸ್ಯಾರೀಸಿಗೆ ಬರೋಣ. ನಾನು ಈ ಸ್ಯಾರಿ ತಗೊಂಡೆ ಮಮ್ಮಿಗೆ, ವಿಡಿಯೋ ಕಾಲ್ ಮಾಡೇ ತೊಗೊಂಡಿದ್ದು. ಅವರೇನು ನನಗೆ ಅಬ್ಜೆಕ್ಷನ್ ಮಾಡಲಿಲ್ಲ ವಿಡಿಯೋ ಕಾಲ್ ಮಾಡೋ ಹಾಗಿಲ್ಲ ಅಂತ. ಇಷ್ಟ ಆದರೆ ತಗೋತೀವಿ, ಇಲ್ಲ ಅಂದರೆ ಇಲ್ಲ ಅಲ್ವಾ. ಸೊ ಹೀಗೆ ಸಖತ್ತಾಗಿದೆ ಸ್ಯಾರಿ. ಇಷ್ಟು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಮಮ್ಮಿಗೆ ತಗೊಂಡೆ. ಆ್ಯಂಡ್
ಹೀಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ, ಮತ್ತೆ ಇಲ್ಲಾಂದರೆ ನನಗೆ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಕೂಡ ಮಮ್ಮಿಗೇನೆ ಈ ಥರ. ಇದು ಆ್ಯಕ್ಚುಲಿ ಬಾರ್ಡರ್ ಆ್ಯಂಡ್ ಇದು ಬಾಡಿ ಆ್ಯಂಡ್ ಇದು ಪಲ್ಲು. ಸಖತ್ತಾಗಿದೆ ಅಲ್ಲ, ಮಮ್ಮಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಈ ಸ್ಯಾರಿ ತಗೊಂಡೆ. ನೆಕ್ಸ್ಟ್ ಈ ಸ್ಯಾರಿ, ಇದು ಸಖತ್ತಾಗಿದೆ ಅಲ್ಲ ಕಾಂಬಿನೇಷನ್. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಮ್ಮ ಅತ್ತೆ ಮಗಳಿಗೆ ಕೊಡಿಸ್ದೆ ನಾನು. ಇದು ಪಲ್ಲು, ಇದು ಪಲ್ಲು ಬರುತ್ತೆ ಆ್ಯಂಡ್ ಹೀಗೆ ತೋರಿಸ್ತೀನಿ. ಓಕೆ, ಇದು ಬಾರ್ಡರ್, ಇದು ಬಾಡಿ. ಸೊ ಅವರು ಸ್ವಲ್ಪ ಡೌಟಲ್ಲೇ ತೊಗೊಂಡ್ರಿ ಇದನ್ನು. ಸೊ ನಿಮಗೆ ಬೇಡ ಅಂದರೆ ನನಗೆ ಕೊಟ್ಬಿಡಿ, ಅದು ಮನಿ ಕೊಡ್ತೀನಿ ನಾನು, ನೀವು ಬೇರೆ ತಗೊಳ್ರಿ ಅಂತ ಹೇಳಿದ್ದೀನಿ. ಬಟ್ ಹಾಗೆ ಹೇಳಿದ ತಕ್ಷಣ ಅವರು ಇಲ್ಲ ನಾನು ತಗೋತೀನಿ ಅಂತ ಅಂದರು, ನನಗೆ ಬೇಕು ಅಂದರು. ಸೊ ಅವ್ರಿಗೆ ಕೊಡಿಸಿದ್ದೀನಿ ನಾನು. ಸೊ ಆ್ಯಸ್ ಅ ಗಿಫ್ಟ್ ಥರ. ಸಖತ್ತಾಗಿದೆ ಇದು ಅಲ್ಲ, ರಾಯಲ್ ಬ್ಲೂ ಕಲರ್. ಸೊ ಇದು ಅವ್ರದ್ದು. ಸೊ ಇದನ್ನು ಸಪ್ರೇಟಾಗಿ ಇಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೂ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಾನು. ಸಖತ್ ಶಾಪಿಂಗ್ ಮಾಡಿದ್ದೀನಿ. ಈ ವಿಡಿಯೋ ಲೆಂತಿ ಆಗುತ್ತೆ, ಬಟ್ ಪ್ಲೀಸ್ ನೋಡಿ, ತುಂಬ ಸಖತ್ತಾಗಿದೆ ಕಲೆಕ್ಷನ್ಸ್. ಆ್ಯಂಡ್ ಇದು ನನಗೆ ತಗೊಂಡೆ. ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಸೊ ಹೀಗಿದೆ ಇದು. ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನಮ್ಮ ಅತ್ತೆ ಮಗಳ ಹತ್ರ ಇದೆ, ಒಂದ್ಸಲ ಕೇಳಿದ್ದೆ, ನನಗೆ ಕೊಡಲಿಲ್ಲ ಅವರು. ಬಟ್ ಲಕ್ಕಿಲಿ ನನಗೆ ಇದು ಸಿಕ್ತು. ಸೊ ಇದನ್ನು ತಗೊಂಡೆ. ಗ್ರೀನ್ ಪಲ್ಲು, ಬಾರ್ಡರ್ ಗ್ರೀನ್ ಬರುತ್ತೆ. ಇದೊಂಥರ ಬ್ಲೂ ಕಲರ್. ಇದು ಯಾವ ಥರ ಬ್ಲೂ ಕಲರ್ ನಿಮಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಂದಲ್ವಾ, ಇದನ್ನು ಅಲ್ಲೇ ಸೈಡಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಈ ಸ್ಯಾರಿ, ಇದು ನೋಡಿ, ನಮ್ಮ ಅಕ್ಕ ತುಂಬ ಇಷ್ಟಪಟ್ಲು ಈ ಸ್ಯಾರಿನ. ಈ ಸ್ಯಾರಿ ನನ್ನ ತಂಗಿದು, ಸಾರಿ ನನ್ನ ತಂಗಿಗೆ ನನ್ನ ಸೆಲೆಕ್ಷನ್ ಮೇಲೆ ತುಂಬ ನಂಬಿಕೆ. ಸೊ ಅವಳು ವಿಡಿಯೋ ಕಾಲ್ ಏನು ಬೇಡ, ನಾನು ಜಸ್ಟ್ ನಿಖಿತನ ಸೆಲೆಕ್ಷನ್ ಚೆನ್ನಾಗಿದೆ, ನಾನು ತಗೋತೀನಿ, ಅವಳು ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಲು. ಅದನ್ನು ಕಾಂಪ್ಲಿಮೆಂಟ್ ಸಿಕ್ತು ನನಗೆ. ಹಾಗೆ ಹೇಳಿದಾಗ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ, ಚೆನ್ನಾಗಿರೋದೇ ತಗೊಂಡು ಕಳಿಸ್ಬೇಕಾಗುತ್ತೆ. ಸೊ ಈ ರೀತಿ ಇದೆ ಡಿಸೈನ್. ಫಸ್ಟ್ ಟೈಮ್ ನಾನು ಈ ರೀತಿ ಕಳಿಸ್ತಾ ಇರೋದು ಅವರಿಗೆ. ಸೊ ಇದನ್ನೀಗ ಫೋಲ್ಡ್ ಹೆಂಗಪ್ಪ ಮಾಡಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು. ಸೊ ಈಗ ಕಳಿಸೋದು, ಪ್ಯಾಕಿಂಗ್ ಮಾಡೋದು ಪಜೀತಿ ಇದೆಯಲ್ಲ, ಅದು ಕಷ್ಟ. ಇದು ನಮ್ಮ ಅಕ್ಕಂದು, ತುಂಬ ಇಷ್ಟಪಟ್ಲು ತೊಗೊಂಡ್ಲು ಇದನ್ನು. ಒಂಥರ ಮೆಜೆಂಟಾ, ಒಂಥರ ಪರ್ಪಲ್ ಕಲರೇ ಬರುತ್ತೆ, ಹೀಗಿದೆ. ಸೊ ಇದು ಪಲ್ಲು ಬರುತ್ತೆ ಗೋಲ್ಡ್ ಕಲರಲ್ಲಿ, ಆ್ಯಂಡ್ ಇದು ಬಾಡಿ ಆ್ಯಂಡ್ ಇದು ಬಾರ್ಡರ್. ಸೊ ಇದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡ್ತೀನಿ. ಓಕೆ, ಸ್ಯಾರಿ ಇಷ್ಟ ಆಯಿತು ಅಲ್ವಾ? ಓಕೆ, ಇಷ್ಟು ಸ್ಯಾರೀಸ್ ಆಯಿತು. ಸ್ಯಾರೀಸ್ ತೋರಿಸ್ದೆ. ಆಮೇಲೆ ಆಶುದು ಬರ್ಡೇ ಬರ್ತಿದೆ, ಆಗಸ್ಟ್ನಲ್ಲೇ ಒಂದು ಬರ್ಡೇ. ಸೊ ಆಶುಗೂ ಕೂಡ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಆ್ಯಕ್ಚುಲಿ ಸ್ಲಿಪ್, ಸಖತ್ತಾಗಿದೆ ಕ್ವಾಲಿಟಿ. ನನ್ನ ತಂಗಿಗೆ ತೊಗೊಂಡೆ ಇದನ್ನು ನಾನು. ಇದನ್ನು ಅವಳಿಗೆ ಕಳಿಸ್ತೀನಿ. ಆ್ಯಂಡ್ ಇದು ನೈಟ್ ಪ್ಯಾಂಟ್, ಆಶು ನೈಟ್ ಪ್ಯಾಂಟ್ ತೊಗೊಂಡೆ. ಟ್ರ್ಯಾಕ್ ಪ್ಯಾಂಟ್, ಟ್ರ್ಯಾಕ್ ಸೂಟ್ ಅಂತ ಹೇಳ್ತೀವಲ್ಲ, ಕ್ಯಾಶುವಲ್ ವೇರ್, ಜಸ್ಟ್ ಮನೇಲಿ ಹಾಕ್ಕೊಳ್ಳೋದಕ್ಕೆ. ಆ್ಯಂಡ್ ಇದೊಂದು, ಇದು ಕೂಡ ಪ್ಯಾಂಟ್, ಆ್ಯಂಡ್ ಇದು ಕೂಡ ನೈಟ್ ಪ್ಯಾಂಟ್, ಆ್ಯಂಡ್ ಇದು ಸೇಮ್ ನೈಟ್ ಪ್ಯಾಂಟ್, ಪಕ್ಕದಲ್ಲಿ ಪಾಕೆಟ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಟೀ ಶರ್ಟ್ಸ್ ತೊಗೊಂಡೆ. ಟೀ ಶರ್ಟ್ಸ್ ತೋರಿಸ್ತೀನಿ. ಪ್ಯಾಂಟ್ ನಾರ್ಮಲ್ ಆಗಿ ಇರುತ್ತಲ್ಲ, ಅದಕ್ಕೆ ಸೈಜ್ ತೋರಿಸ್ಲಿಲ್ಲ ನಾನು, ಸೈಜ್ ಅಂದರೆ ಲೆಂತ್. ಸೊ ಇದು ಟೀ ಶರ್ಟ್ ತೊಗೊಂಡೆ. ಅವನಿಗೆ ಲೂಸಾಗಿ ಹಾಕೊಳ್ಳೋದು ಇಷ್ಟ ಆಗುತ್ತೆ. ಸೊ ಇದೊಂದು ಟೀ ಶರ್ಟ್ ಆ್ಯಂಡ್ ಇದು ಹೂಡಿ ತೊಗೊಂಡೆ. ಅವನಿಗೆ ಹೂಡಿ ಇಷ್ಟ ಆಗುತ್ತೆ. ಹೀಗಿದೆ. ಸೊ ಹೂಡಿ ಬರುತ್ತೆ. ಸೊ ಇದನ್ನು ತೊಗೊಂಡೆ. ಆ್ಯಂಡ್ ಇದು ಜಸ್ಟ್ ಆ್ಯಕ್ಚುಲಿ ಕ್ಯಾಶುವಲ್ ವೇರ್. ಇದು ಸ್ವೆಟ್ ಶರ್ಟ್ ಥರನ ಹಾಕ್ಕೋಬೋದು. ಈಗ ವಿಂಟರ್ ಕೂಡ ಬರ್ತಾ ಇದೆ ಹತ್ತಿರ, ಸೊ ಅದಕ್ಕೆಲ್ಲ ಸೂಟ್ ಆಗುತ್ತೆ ಅಂತ ಇದನ್ನು ತಗೊಂಡಿದ್ದೀನಿ. ಕ್ವಾಲಿಟಿ ಕೂಡ ತುಂಬ ಸಖತ್ತಾಗಿದೆ. ಸೊ ಇಷ್ಟು ಆಶುಗೆ ತಗೊಂಡೆ. ಆ್ಯಂಡ್ ಇದು
ನೆಕ್ಸ್ಟ್ ಬ್ಲೌಸ್ ಪೀಸಸ್ ತಗೊಂಡೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುತ್ತೆ ಅಂತ. ಸೊ ಇದು 2 ಬಂಡಲ್ಸ್ ತಗೊಂಡಿದ್ದೀನಿ. ಇದರಲ್ಲಿ 20 ಪೀಸ್ ಇರುತ್ತೆ. ಒಂದೊಂದು ಪೀಸ್ 1 ಮೀಟರ್ ಇರುತ್ತೆ. ಸೊ ಒಂದಕ್ಕೆ ನನಗೆ 110 ರೂಪಾಯಿ ಅಂತ ತೊಗೊಂಡ್ರು ಅವರು. ಬಟ್ ಟೋಟಲಿ ಎಲ್ಲ ಸೇರಿ 2000 ಅಂತ ಹಾಕ್ಕೊಟ್ರು. ಇದು 2000, ಇದು 2000. ಸೊ ಇಷ್ಟು. ನೆಕ್ಸ್ಟ್ ಇದಾದಮೇಲೆ ಇದು ಜಸ್ಟ್ ಒಂದು ಸ್ಲಿಪ್ ಥರ ತೊಗೊಂಡೆ, ಒಳಗಡೆ ಪೆಟಿಕೋಟ್ ಥರ ನನಗೆ ಜಸ್ಟ್ ಬೇಕಾಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ನನ್ನ ತಂಗಿಗೆ ತೊಗೊಂಡಿರೋ ಕ್ವಾಲಿಟಿ ಸಖತ್ತಾಗಿದೆ. ಸೇಮ್ ಕ್ವಾಲಿಟಿ ನಾನು 3 ಕಲರ್ಸ್ ತೊಗೊಂಡಿದ್ದೆ, ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಬಟ್ ಅವ್ರು ನನಗೆ ಕೊಡಲಿಲ್ಲ. ಅಂದರೆ ನನಗೆ ಮನೆಗೆ ಬಂದಮೇಲೆ ನೋಡಿದಾಗ ಅದು ಇರಲಿಲ್ಲ. ಸೊ ಬಿಲ್ಲಲ್ಲೂ ಹಾಕಿರಲಿಲ್ಲ. ಆ್ಯಂಡ್ ಇದು ಕೂಡ ಸ್ಲಿಪ್, ಇದು ಹೀಗೆ. ಬಟ್ ಇದು ಪ್ಯಾಡೆಡ್ ಬರುತ್ತೆ, ಈ ರೀತಿ ಪ್ಯಾಡೆಡ್ ಇರುತ್ತೆ. ಸೊ ನೀವು ಒಳಗಡೆ ಬ್ರಾ ಹಾಕೊಳ್ಳದೆ ಇರೋರು, ಹಾಕೊಳ್ಳೋಕ್ಕೆ ಕಂಫರ್ಟ್ ಇಲ್ಲ ಅನ್ನೋರು, ಜಸ್ಟ್ ಟೀ ಶರ್ಟ್ ಮೇಲೆ ನೀವು ಇದನ್ನು ಹಾಕೋಬೋದು. ತುಂಬ ಸಖತ್ತಾಗಿರುತ್ತೆ. ಸೊ ಇದು ಕೂಡ ಇದೊಂದು ತಗೊಂಡೆ ಆ್ಯಂಡ್ ಇದೊಂದು ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಪೆಟಿಕೋಟ್ ತಗೊಂಡೆ. ಈ ಥರ ಬರುತ್ತಲ್ಲ, ಸೊ ಈ ಥರ ಪೆಟಿಕೋಟ್. ಆ್ಯಂಡ್ ಒಂದು ಸ್ಪೋರ್ಟ್ಸ್ ಬ್ರಾ ಕೂಡ ತಗೊಂಡಿದ್ದೀನಿ. ಬಿಕಾಸ್ ನಾನು ಸ್ವಲ್ಪ ಜಾಗಿಂಗ್ ಮಾಡುವಾಗ, ಎಕ್ಸಸೈಸ್ ಮಾಡುವಾಗ ಬೇಕಾಗುತ್ತೆ ಅಂತ. ಸೊ ನಾನ್ ಪ್ಯಾಡೆಡ್, ಆ್ಯಕ್ಚುಲಿ ಇದು ಸೆಮಿ ಪ್ಯಾಡೆಡ್ ಅಂತ ಹೇಳಿದರು. ಸೊ ಇದನ್ನು ಒಂದು ತಗೊಂಡಿದ್ದೀನಿ. ಆಮೇಲೆ ಇನ್ನೇನಿದೆ, ಸೊ ಐ ಗೆಸ್ ಇಷ್ಟೇ. ಆಮೇಲೆ ಇನ್ನೊಂದು ದೀಪ ತಗೊಂಡೆ ನಾನು. ಇದು ಚಿಕ್ಕ ಚಿಕ್ಕ ದೀಪ, ಚಿಕ್ಕ ಚಿಕ್ಕ ದೀಪಗಳು ತಗೊಂಡೆ. ಈ ರೀತಿ ಆರತಿ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಹಬ್ಬಕ್ಕೆ ಅಂತ ಚಿಕ್ಕ ದೀಪ ತಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಇಷ್ಟು ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ಆಗಲೇ ಮನೆಗೆ ಬರೋದಕ್ಕೆ 4:15 ಆಗಿತ್ತು. ನಾವು ಬೆಳಗ್ಗೆ ಹೋಗಿದ್ದು 10 ಗಂಟೆಗೆ ಮನೆ ಬಿಟ್ಟಿದ್ದು. ಆದರೆ ಆ ಫಸ್ಟ್ ಶಾಪಲ್ಲಿ ಅಲ್ಲೇ 1 ಅವರ್ ಏನೇನೋ ಆಗೋಯ್ತು, ಅಲ್ಲೇ ಹೋಯ್ತು, ವೇಸ್ಟ್ ಆಯಿತು 1.5 ಅವರ್. ಆಮೇಲೆ ನಾವು ಈ ಕಡೆ ಪಕ್ಕದ ಅಂಗಡಿಗೆ ಬಂದ್ವಿ. ಅಲ್ಲಿ ಶಾಂತವಾಗಿ ಆರಾಮಾಗಿ ಶಾಪಿಂಗ್ ಮಾಡಿದ್ವಿ. ಸೊ ಇಷ್ಟು ನಾನು ತೊಗೊಂಡಿರೋ ಅಂಥದ್ದು. ಆ್ಯಂಡ್ ಇದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಕಳಿಸ್ಬೇಕು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಒಂದು ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ನಿಮ್ಮ ತಂದೆ ತಾಯಿನ ಪ್ರೀತಿಸಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಸೊ ಬಾಯ್ ಫ್ರೆಂಡ್ಸ್.